2025ರ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತವನ್ನ ಲೀಡ್ ಮಾಡ್ತಾ ಇರುವಂತಹ ಸೂರ್ಯಕುಮಾರ್ ಯಾದವ್ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅದರಲ್ಲೂ ಟಿ20 ಮಾದರಿಯ ಸ್ಪೆಷಲಿಸ್ಟ್ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. 360 ಡಿಗ್ರಿ ಆಂಗಲ್ನಲ್ಲಿ ಬ್ಯಾಟ್ ಬೀಸುವಂತ ಸಾಮರ್ಥ್ಯ ಇರುವಂತ ಸೂರ್ಯ ಟಿ20 ಮಾದರಿಯ ಏಷ್ಯಾ ಕಪ್ನಲ್ಲಿ ಯಾವ್ಯಾವ ತಂಡಗಳ ವಿರುದ್ಧ ಹೇಗೆ ಪ್ರದರ್ಶನ ನೀಡಿದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಪ್ರತಿಷ್ಠಿತ ಏಷ್ಯಾ ಕಪ್ ಟೂರ್ನಿ ಆರಂಭವಾಗಲಿದ್ದು 17ನೇ ಆವೃತ್ತಿಯಲ್ಲಿ ಒಟ್ಟು 8 ತಂಡಗಳು ಪರಸ್ಪರ ಸೆಣಸಾಟ ನಡೆಸಲಿವೆ. ಭಾರತ ಗ್ರೂಪ್ ಎ ನಲ್ಲಿ ಸ್ಥಾನ ಪಡೆದಿದ್ದು ಗ್ರೂಪ್ ಹಂತದಲ್ಲಿ ಒಮನ್, ಯುಎಇ ಮತ್ತು ಪಾಕಿಸ್ತಾನವನ್ನು ಎದುರಿಸಲಿದೆ. ಅಗ್ರ 2 ತಂಡಗಳು ಸೂಪರ್ ಸ್ಟೇಜ್ಗೆ ಅರ್ಹತೆಯನ್ನು ಪಡೆದು ಆ ನಂತರ ಫೈನಲ್ಗೆ ತಮ್ಮ ಪೈಪೋಟಿಯನ್ನು ಮುಂದುವರಿಸುತ್ತವೆ. ಟೂರ್ನಿಯ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲ ಕೂಡ ಕಪ್ ಗೆಲ್ಲಲೇಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡಲೇಬೇಕು. ಅದರಲ್ಲೂ ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಎಲ್ರಿಗಿಂತ ಒಂದ್ ಕೈ ಜಾಸ್ತಿ ಎನ್ನುವಂತೆಯೇ ಇರಬೇಕು. ಸೊ ಟಿ20 ಏಷ್ಯಾ ಕಪ್ ನಲ್ಲಿ ಸೂರ್ಯನ ಈ ಹಿಂದಿನ ಪ್ರದರ್ಶನ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತದ ಟಿ20 ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನದ ವಿರುದ್ಧ 5 ಟಿ20 ಪಂದ್ಯಗಳನ್ನಾಡಿದ್ದಾರೆ. ಆದ್ರೆ ಹೇಳಿಕೊಳ್ಳುವಂತ ಪ್ರದರ್ಶನ ಬಂದಿಲ್ಲ. ಮೆನ್ ಇನ್ ಗ್ರೀನ್ ಜೆರ್ಸಿ ಆಟಗಾರರ ವಿರುದ್ಧ ಕಳಪೆ ರೆಕಾರ್ಡ್ಸ್ ಅನ್ನು ಹೊಂದಿದ್ದಾರೆ. ಸೂರ್ಯ 5 ಇನ್ನಿಂಗ್ಸ್ಗಳಲ್ಲಿ 12.50 ಸರಾಸರಿಯಲ್ಲಿ 64 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಅವರ ಗರಿಷ್ಠ ಸ್ಕೋರ್ ಕೇವಲ 18. ಹಾಗೆ ಅವರು 30 ರನ್ಗಳ ಸಂಖ್ಯೆಯನ್ನು ಕೂಡ ದಾಟೋಕೆ ಸಾಧ್ಯವಾಗಿಲ್ಲ. ಆದರೆ ಶ್ರೀಲಂಕಾ ವಿರುದ್ಧ ಮಾತ್ರ ಒಳ್ಳೆ ಸ್ಕೋರ್ ಅನ್ನು ಮಾಡಿದ್ದಾರೆ. ಐಲ್ಯಾಂಡ್ ನೇಷನ್ ವಿರುದ್ಧ ಉತ್ತಮ ಅಂಕಿಅಂಶಗಳನ್ನು ಕಲೆ ಹಾಕಿದ್ದಾರೆ. ಸ್ಕೈ ಶ್ರೀಲಂಕಾ ವಿರುದ್ಧ 8 ಟಿ20 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಾರೆ. ಹಾಗೆ 346 ರನ್ಗಳನ್ನು ಗಳಿಸಿದ್ದಾರೆ. ಸರಾಸರಿ 49.58 ಇದೆ. ಇನ್ನು 3 ಅರ್ಧ ಶತಕಗಳು ಹಾಗೆ 112 ರನ್ಗಳ ಒಂದು ಶತಕವನ್ನು ಕೂಡ ಬಾರಿಸಿದ್ದಾರೆ. ಇತರ ಯಾವುದೇ ರಾಷ್ಟ್ರಕ್ಕಿಂತ ಅತ್ಯಧಿಕ ಸರಾಸರಿಯನ್ನ ಹೊಂದಿದ್ದಾರೆ. ಇನ್ನು ಬಾಂಗ್ಲಾದೇಶದ ವಿರುದ್ಧದ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಓಕೆ ಪ್ರದರ್ಶನ ಎನ್ನುವಂತಿದೆ. 5 ಪಂದ್ಯಗಳ 5 ಇನ್ನಿಂಗ್ಸ್ಗಳಲ್ಲಿ 148 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸರಾಸರಿ 29.60 ಇದೆ. ಒಂದೇ ಒಂದು ಸಲ 50ಕ್ಕೂ ಹೆಚ್ಚು ರನ್ಗಳನ್ನ ಗಳಿಸಿದ್ದು ಇದರಲ್ಲಿ 77 ರನ್ಗಳ ಅತ್ಯುತ್ತಮ ಸ್ಕೋರ್ ಸೇರಿದೆ. ಇನ್ನು ಹಾಂಗ್ಕಾಂಗ್ ವಿರುದ್ಧ ಸ್ಕೈ ದಾಖಲೆಯನ್ನ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಹಾಂಗ್ಕಾಂಗ್ ವಿರುದ್ಧ 2ನೇ ಬಾರಿಗೆ ಈ ಸಲ ಕಾಣಿಸಿಕೊಳ್ತಿದ್ದಾರೆ. ಯಾಕಂದ್ರೆ ಬಲಗೈ ಬ್ಯಾಟ್ಸ್ಮನ್ ಆಗಿರುವಂತಹ ಸೂರ್ಯ ಹೊಸ ತಂಡದ ವಿರುದ್ಧ ಒಂದೇ ಒಂದು ಪಂದ್ಯವನ್ನ ಮಾತ್ರ ಆಡಿದ್ದಾರೆ. ಈ ಪಂದ್ಯದಲ್ಲಿ ಅಜೇಯ 68 ರನ್ ಗಳಿಸಿ ಶೈನ್ ಆಗಿದ್ರು. ಇನ್ನು ಅಫ್ಘಾನಿಸ್ತಾನ ವಿರುದ್ಧದ ದಾಖಲೆಯನ್ನ ನೋಡೋದಾದ್ರೆ ಅಫ್ಘಾನ್ ವಿರುದ್ಧ 3 ಟಿ20ಗಳಿಂದ 59 ರನ್ಗಳನ್ನ ಕಲೆ ಹಾಕಿದ್ದಾರೆ. ಒಂದೇ ಒಂದು ಪಂದ್ಯದಲ್ಲಿ 53 ರನ್ಗಳ ಇನ್ನಿಂಗ್ಸ್ ಅನ್ನ ಆಡಿದ್ರು. ಆದ್ರೆ ಉಳಿದ 2 ಪಂದ್ಯಗಳಲ್ಲಿ ರನ್ ಗಳಿಸೋಕೆ ವಿಫಲರಾಗಿದ್ರು. ಸೊ ಹೀಗೆ 5 ರಾಷ್ಟ್ರಗಳ ವಿರುದ್ಧದ ಪಂದ್ಯಗಳಲ್ಲಿ ಸೂರ್ಯ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದಾರೆ. ಆದ್ರೆ ಏಷ್ಯಾ ಕಪ್ ನಲ್ಲಿ ಇದುವರೆಗೆ ಯುಎಇ ಅಥವಾ ಒಮಾನ್ ವಿರುದ್ಧ ಯಾವುದೇ ಪಂದ್ಯವನ್ನ ಆಡಿಲ್ಲ. ಬಟ್ ಹಿಂದಿನ ಸೀಸನ್ಗಳಿಗೂ ಈ ಸೀಸನ್ಗೂ ಕೂಡ ಸೂರ್ಯನ ರೋಲ್ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಸೀಸನ್ಗಳಲ್ಲಿ ಆಟಗಾರನಾಗಿ ಮಾತ್ರವೇ ಕಣಕ್ಕಿಳಿತಾ ಇದ್ರು. ಆದ್ರೆ ಈ ಸಲ ಕ್ಯಾಪ್ಟನ್ ಆಗಿರೋದ್ರಿಂದ ಜವಾಬ್ದಾರಿ ಜೊತೆಗೆ ಪ್ರೆಷರ್ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ, ಈ ಸಲ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ನಮಸ್ಕಾರ.